ತುಂಬ ಕಲಿಯುಗದಲ್ಲಿ ಕೆಟ್ಟತನ ಬಹಳ ಹೆಚ್ಚಾಗತ್ತೆ ಅಂತೆಲ್ಲ ಹೇಳಿದ್ರು. ದಿನೇ ದಿನೇ ಧರ್ಮ, ನ್ಯಾಯ, ವ್ಯವಸ್ಥೆ ಎಲ್ಲ ಹಾಳಾಗತ್ತೆ ಅಂತ. ಆಗ ಪರೀಕ್ಷಿತರಾಜರು ಪ್ರಶ್ನೆ ಮಾಡಿದರು, ದೇವರು ಕಲಿಯುಗ ಮಾಡದ ಯಾಕೆ? ಅವನು ಸರ್ವಸಮರ್ಥ ಅಲ್ವಾ? ಮಾಡದೇ ಇರಲಿಕ್ಕೂ ಅವನಿಗೆ ಚಾನ್ಸ್ ಇದ್ದದ್ದರಿಂದ ಬಿಟ್ಟಿದ್ರೆ ಒಳ್ಳೆಯದು. ಕೆಟ್ಟದ್ದೆಲ್ಲ ನಿರ್ಮಾಣ ಮಾಡಿ ಅಲ್ಲಿ ಹೋಗಬೇಡಿ ಅನ್ನೋದಕ್ಕಿಂತ ಕೆಟ್ಟದ್ದು ನಿರ್ಮಾಣವೇ ಮಾಡದೇ ಇದ್ದರೆ ಒಳ್ಳೆಯದಲ್ವಾ? ಇಲ್ಲೆಲ್ಲ ಎಣ್ಣೆ ಚೆಲ್ಲಿ, ಪ್ಲೀಸ್ ದಯಮಾಡಿ ಅಲ್ಲಿ ಎಣ್ಣೆ ಚೆಲ್ಲಿದೆ, ಜಾರು ಬಿಡ್ತೀರಿ, ಅದನ್ನು ನೋಡ್ಕೊಂಡು ಹೋಗ್ರಿ. ಜಾರಿದ್ರೂ ಮೆತ್ತಗೆ ಹೋಗ್ರಿ. ಜಾರಿದ ಕೂಡಲೇ ಹೇಳಿ ಆ್ಯಂಬುಲೆನ್ಸು ರೆಡಿ ಇದೆ. ಎಣ್ಣೆ ಚೆಲ್ಲು ಅಂದವ್ರು ಯಾರು? ಅಲ್ಲಿ ಆ್ಯಂಬುಲೆನ್ಸ್ ರೆಡಿ ಮಾಡು ಅಂದವ್ರು ಯಾರು? ಪ್ರಕ್ಷಾಳನಾಧಿಪಂಕಸ್ಯ ದೂರಾದ ಅಸ್ಪರ್ಶನಂ ವರಂ. ಕೊಳಕಾದ ಗಡಿಗೆಯನ್ನು ಮುಟ್ಟಿ ಕೈ ತೊಳ್ಕೊಂಬೋದಕ್ಕಿಂತ ಕೊಳಕಾದದ್ದನ್ನು ಮುಟ್ಟದೇ ಇರೋದೇ ವಾಸಿ. ದೇವರು ಇದನ್ನು ಮಾಡದೇ ಇದ್ದರೆ ಒಳ್ಳೆಯದಲ್ವಾ? ಇಲ್ಲ ಇಲ್ಲ, ಕಲಿಯುಗದಲ್ಲಿ ಒಂದು ದೊಡ್ಡ ವರ ಇದೆ ಅಂದರು. ಒಂದು ದೊಡ್ಡ ಗುಣ ಇದೆ. ಏನದು ಗುಣ? ಬೇರೆ ಬೇರೆ ಯುಗದಲ್ಲಿ ದೇವರನ್ನು ಒಲಿಸಿಕೊಳ್ಳಬೇಕಾದರೆ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಬೇಕಾಗಿತ್ತು. ಕಲಿಯುಗದಲ್ಲಿ ಚೂರೇ ಚೂರು ಎಫರ್ಟ್ ಹಾಕಿದರೆ ತುಂಬ ಪುಣ್ಯ ಬರುತ್ತೆ. ಕೃತೇಯ ಧ್ಯಾಯತೋ ವಿಷ್ಣುಂ, ಧ್ಯಾನವನ್ನು 1000 ವರ್ಷ ಮಾಡಿದರೆ ಕೃತಯುಗದಲ್ಲಿ ದೇವರ ಅನುಗ್ರಹ ಆಗ್ತಾಯಿತ್ತು. ತ್ರೇತಾಯಾಂ ಯಜತೆ ಮಖೈ, ತ್ರೇತಾಯುಗಕ್ಕೆ ಬಂದಾಗ ಸ್ವಲ್ಪ ಕನ್ಸಿಷನ್ ಕೊಟ್ಟ ದೇವರು. ಮೆಂಟಲ್ ಗೇಮ್ ನಿಮಗಾಗೋದಿಲ್ಲ, ಫಿಸಿಕಲ್ ಗೇಮ್ ಅಂತ. ಯಜ್ಞಯಾಗ 100 ವರ್ಷದ ಯಜ್ಞಯಾಗ. ದ್ವಾಪರದಲ್ಲಿ ಮೆಂಟಲ್ ಗೇಮೂ ಇಲ್ಲ, ಫಿಸಿಕಲ್ ಗೇಮೂ ಇಲ್ಲ. ತಣ್ಣಗೆ ದೇವ್ರ ಪೂಜೆ ಮಾಡಿ ಅಂತ. ಕೃತೇಯಧ್ಯಾಯತೋ ವಿಷ್ಣುಂ ತ್ರೇತಾಯಾಂ ಯಜತೆ ಮಖೈ ದ್ವಾಪರೇ ಪರಿಚರ್ಯಾಯಾಂ. ಕಲಿಯುಗದಲ್ಲಿ ಅದು ಕಷ್ಟ. ಈಗ ದೇವರ ಪೂಜೆಗಿದೆ ಇನ್ನು ಮಾಡ್ತಾಯಿದ್ದೀವಿ ಸರಿ, ಅಂತೂ 108 ಇವತ್ತಿನ ಲೈಫ್ ಸ್ಟೈಲ್. ಇನ್ನೊಂದು 10 ವರ್ಷಕ್ಕೆ ಏನಾಗತ್ತೆ? ಬಾವಿಗಳೆಲ್ಲ ಬತ್ತೋಯ್ತು, ಬೋರ್ವೆಲ್ ನೀರೆಲ್ಲ ಹೊಟ್ಟೋಯ್ತು, ಏನೋ ಕಾರ್ಪೊರೇಷನ್ ನೀರು ಸಂಪು ಗೆಂಪು ಅಂತ ಬಿಟ್ಕೊಳ್ತಾ ಇದ್ದೀವಿ. ಮತ್ತು ಈಗ ಅಪಾರ್ಟ್ಮೆಂಟಿನ ಜೀವನ ಅಂದರೆ ಸ್ವಲ್ಪ ಕಷ್ಟವೇ. ಸಪರೇಟ್ ನೀರು ಗೀರು ಇದು ಯಾವುದು ಬರುವುದಿಲ್ಲ. ಒಂದೊಂದೇ ನಾವು ದೇವರ ಪೂಜೆಯಲ್ಲಿ ಕನ್ಸಿಷನ್ ಮಾಡ್ಕೊಳ್ತಾ. ಕೆಲವರು ಅದಕ್ಕೆ ಅಂದರು, ಇಲ್ಲ ರೀ, ಮಾಡಿದ್ರೆ ನದಿ ನೀರಲ್ಲಿ ಮಾಡಬೇಕು ಪೂಜೆ, ಇಲ್ಲ ಅಂದರೆ ಮಾಡಲೇಬಾರ್ದು. ನೀನು ನದಿ ತೀರಕ್ಕೆ ಯಾವಾಗ ಹೋಗ್ತಿ? ಈ ಜನ್ಮದಲ್ಲಂತೂ ಸಾಧ್ಯನೇ ಇಲ್ಲ. ಇನ್ ಅದರ್ ವರ್ಡ್ಸ್, ಈ ಜನ್ಮದಲ್ಲಿ ನೀವು ಪೂಜೆ ಮಾಡಲ್ಲ ಅಂತ. ನೀವು ಬೇಕಾದ್ರೆ ಹಾಗೆ ತಿಳ್ಕೊಳ್ಳಿ. ಹಾಗಾಗಿ ಅದಕ್ಕೆ ದೇವರಂದ, ಆಗಲಿ ಪೂಜೆ, ನಿನಗೇನು ದೇವರ ಸವಲತ್ತು ಕೊಟ್ಟಿಯಾನೆ ಅದರಲ್ಲಿ ಮಾಡು. ಮುಖ್ಯವಾಗಿ ಗಾನದಿ ಕಲಿಯುಗದಿ ಕೇಶವನೆಂದರೆ, ದೇವರನ್ನು ಗಾನ ರೂಪದಿಂದ ಚೆನ್ನಾಗಿ ಹಾಡಿ ಹೊಗಳಿ ಕೊಂಡಾಡು, ಅವನು ಒಲಿತಾನೆ. ಇದು ಭಾಗವತದಲ್ಲಿ ಹೇಳಿದ್ದನ್ನು ಉಗಾಭೋಗ ಮಾಡಿಕೊಟ್ರು. ಧ್ಯಾನಮು ಕೃತಯುಗದಿ ಯಜನ ಯಜ್ಞಮು ತ್ರೇತಾಯುಗದಿ ದಾನವಾಂತಕನ ದೇವತಾರ್ಚನೆ ದ್ವಾಪರ ಯುಗದಿ. ಆ ಮಾನವರಿಗೆಷ್ಟು ಫಲವೋ ಅಷ್ಟು ಫಲವು ಕಲಿಯುಗದಿ ಗಾನದಲ್ಲಿ ಕೇಶವ ಎಂದೆನಲು ಕೈಗೊಡುವ ನಮ್ಮ ರಂಗವಿಠಲ, ನಮ್ಮ ರಂಗವಿಠಲ. ಗಾನದಿ ಕಲಿಯುಗದಿ ಕೇಶವನೆಂದರೆ ಕೈಗೊಡುವ ನಮ್ಮ ರಂಗವಿಠಲ. ತುಂಬ ಅದ್ಭುತವಾದ ಅವರ ಉಗಾಭೋಗಗಳು, ಅವರ ಮಾತು, ವೈರಾಗ್ಯಪ್ರದವಾದ ಮಾತುಗಳು ತುಂಬ ಅದ್ಭುತವಾಗಿದೆ. ಅವರು ಒಂದು ಕೃತಿಯಲ್ಲಿ ಆಡ್ತಾರೆ, ನಮ್ಮಪ್ಪ ನಾನು ನಿನ್ನನ್ನೇನು ಬೇಡಲಿಕ್ಕೆ ಬಂದಿಲ್ಲೋ. ಸಾಮಾನ್ಯ ಈ ಕೊಡೋರಿಗೆ ಒಂದು ಲಿಮಿಟ್ ಅಂತ ಇಟ್ಕೊಂಡಿರ್ತಾರೆ. ಏನೋ ಬಂದು ಯಾರೇ ಚೂರು ಪಾರು ಕೊಟ್ಟು ಕಳಿಸೋಣ. ಅವ್ರಿಗೆ ಹೇಳ್ತಾರೆ, ನೀವು ಯಾರಿಗೂ ಹೇಳಬೇಡಿ ಇದನ್ನು. ಮತ್ತಿನ್ಯಾರೋ ಬಂದಾಗ ಅವ್ರಿಗಿಲ್ಲ ಅಂತ ಹೇಳೋ ಸಂಕೋಚ ಆಗತ್ತೆ. ಇಲ್ಲ ಯಾರಿಗೂ ಹೇಳಲ್ಲ ಅಂಥೇಳಿ ಅವ್ರಿಗೆ ಹೇಳದೇ ಇದ್ದರೆ ಸಮಾಧಾನ ಇಲ್ಲ. ನಮಗೂ ಅವ್ರು ಅಷ್ಟು ಕೊಟ್ಟರು, ಯಾರಿಗೂ ಹೇಳಬೇಡ ಅಂತ ಹೇಳಿದ್ದಾರೆ, ನಾ ಹೇಳದೇನು ನೀವು ಹೇಳಬೇಡಿ. ಮತ್ತು ಹೇಗೆ ಗೊತ್ತಾಯಿತು ಅಂದರೆ ಸ್ವಪ್ನ ಬಿತ್ತು ಅಂತ ಹೇಳಿಬಿಡ್ರಿ. ಹೀಗೆ ಅವ್ರಿಗೆ ಇವ್ರಿಗೆ ಎಲ್ಲ ಈ ಕೊಡೋರಿಗೆ ಯಾಕನ್ನ ಕೊಟ್ಟನಪ್ಪ ಅನ್ನಿಸ್ಬಿಡತ್ತೆ. ಹಾಗೆ ದೇವರ ಹತ್ರ ಎಲ್ಲರೂ ಕೇಳಿ 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 ಕೇಳಿ
ದೇವ್ರಿಗೆ ಯಾಕನ್ನ ನಾನು ಕೊಡ್ಲಿಕ್ಕೆ ಶುರು ಮಾಡಿದ್ನೋ ಏನೋ, ನಾನು ಕೊಡದೇ ಇದ್ದರೆ ಒಳ್ಳೆಯದೋ ಏನೋ ಅನಿಸತ್ತಾ. ನಮ್ಮ ಶ್ರೀಪಾದರಾಜ ಅದಕ್ಕೆ ಅಂದ್ಬಿಟ್ರು, ನಾನು ನಿನ್ನ ಹತ್ರ ಬೇಡಲಿಕ್ಕೆ ಬಂದೇ ಇಲ್ಲ. ಆಯಿತೋ ಇಲ್ಲೋ, ಮೊದಲನೇದೇ ನಿನ್ನ ಹತ್ರ ಹೇಳ್ತೇನೆ, ನೀವೇನೂ ಕೊಡಬೇಡಿ ಸ್ವಾಮಿ. ಅಬ್ಬಾ, ಸದ್ಯ ಸಮಾಧಾನ. ಮತ್ತು ಯಾಕೆ ಬಂದ್ರಿ? ಇದನಾದ ಹೃದಯ ಪಾಲಿಸದಿದ್ದರೆ ನಿನ್ನ ಪದಕಮಲವ ನಂಬಿ ಭಜಿಸುವುದೆಂತೋ. ಇದನಾದ ಹೃದಯ ಪಾಲಿಸದಿದ್ದರೆ ನಿನ್ನ ಪದಕಮಲವ ನಂಬಿ ಭಜಿಸುವುದೆಂತೋ. ಒಡವೆಗಳಿಲ್ಲ ಒಡ್ಯಾಣಗಳಿಲ್ಲೆಂದು ಬಡವನಾನೆಳೆದು ಬೇಡ ಬಂದವನಲ್ಲ. ಒಡೆಯ ನಿನ್ನಡಿಗಳಿಗೆ ಎರಗುವುದಕ್ಕೆ ಮನ. ಒಡೆಯ ನಿನ್ನಡಿಗಳಿಗೆ ಎರಗುವುದಕ್ಕೆ ಮನ. ಬಿಡುತ್ತಿಯದೊಂದನು ಕೊಡು ಸಾಕೆಂದರೆ ಇದನಾದ ಹೃದಯ ಪಾಲಿಸದಿದ್ದರೆ ನಿನ್ನ ಪದಕಮಲವ ನಂಬಿ ಭಜಿಸುವುದೆಂತೋ. ಸಾಲದಾಯಿತು ಸಂಬಳವೆನಗಿಂದು, ನನಗೆ ಸಂಬಳ ಸಾಕಾಗ್ತಿಲ್ಲ, ಇನ್ನೇನೋ ಮನೆಯಲ್ಲಿ ತಾಪತ್ರಯ, ಇವುಗಳನ್ನೆಲ್ಲ ನಾನು ಇಟ್ಕೊಂಡು ಬಂದಿಲ್ಲಪ್ಪ. ಮತ್ತು ಯಾಕೆ ಬಂದು? ಸಾಲದಾಯಿತು ಸಂಬಳವೆನಗಿಂದು ಬೇಸತ್ತು ಬೇಡಿ ಬಂದವನಲ್ಲ. ಮತ್ತು ಯಾಕೆ ಬಂದೆ ಅಂತ? ವಾಸುದೇವನೇ ನಿನ್ನ ದಾಸರ 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 ದಾಸ್ಯವ ಕೊಡು ಸಾಕೆಂದರೆ ಇದನಾದ ಹೃದಯ ಪಾಲಿಸದಿದ್ದರೆ ನಿನ್ನ ಪದಕಮಲವ ನಂಬಿ ಭಜಿಸುವುದೆಂತೋ. ಹೀಗೆ ಸುಂದರವಾದ ಮಾತುಗಳು. ನಿನ್ನನ್ನು ನಾನು ಏನೂ ಬೇಡೋದಿಲ್ಲ, ನನಗೆ ಯಾವ ಭಯವೂ ಇಲ್ಲ. ಅಂದು ಯಾಕೆ? ಎಲ್ಲ ಇಂದ್ರಿಯಗಳನ್ನು ಆಡಿಸುವವನು ನೀನು ಅಂತ ಅನುಸಂಧಾನ ಮಾಡಿ ಎಲ್ಲವನ್ನ ಅರ್ಪಣೆ ಮಾಡಿದವನಿಗೆ ಎಲ್ಲಿ ಭಯ? ನಾನೇ ಮಾಡ್ತೇನೆ ಅನ್ನೋದಾದರೆ ಭಯ. ಕರುಣದಿ ತನು ಮನ ಧನಗಳೆಲ್ಲವ ನಿನ್ನ ಚರಣ ಕೊಪ್ಪಿಸಿದ ಬಳಿಕ ಮರಳಿಯನ್ನ ಮರಳು ಮಾಡುವರೇನಯ್ಯ. ಮರಳಿಯನ್ನ ಮರುಳು ಮಾಡುವರೇನಯ್ಯ. ಸರಕು ಒಪ್ಪಿಸಿದ ಮೇಲೆ ಸುಂಕವುಂಟೇ ದೇವ ಕರುಣಾಕರ. ನಿನ್ನ ಚರಣದಡಿಯೊಳಿಟ್ಟು ಕಾಯೋ ರಂಗವಿಠಲ. ಸರಕು ಒಪ್ಪಿಸಿದ ಮೇಲೆ ಸುಂಕ ಉಂಟೆ. ಟ್ಯಾಕ್ಸಿನ ಭಯ, ಪದಾರ್ಥ ನಮ್ಮ ಮನೆಗೆ ಬರಲಿ ಅನ್ನೋನಿಗೆ. ಪದಾರ್ಥವನ್ನು ತೆಗೆದುಕೊಂಡು ಬಂದು ಆ ಟ್ಯಾಕ್ಸ್ ಆಫೀಸಲ್ಲೇ ಬಿಸಾಕೋನಿಗೆ ಯಾವ ಭಯವೋ. ಸರಕು ಒಪ್ಪಿಸಿದ ಮೇಲೆ ಸುಂಕ ಉಂಟೆ ದೇವ ಕರುಣಾಕರ. ನಿನ್ನ ಚರಣದಡಿಯೊಳಿಟ್ಟು ಕಾಯೋ ರಂಗವಿಠಲ. ಏನೇ ನನ್ನ ಇಂದ್ರಿಯಗಳಿಂದ ಆದರೂ ಅದು ನೀನು ಮಾಡಿಸಿದ್ದು, ನೀನೇ ಇಂದ್ರಿಯಗಳ ಸ್ವಾಮಿ ಅನ್ನುವಂತಹ ಅನುಸಂಧಾನ ಯಾರಿಗಿರುತ್ತೆ, ಯಾವ ಭಯ ಅಂತ. ಹೀಗೆ ತುಂಬ ಅದ್ಭುತವಾದಂತಹ ಪದಪದ್ಯಗಳು, ಕಿವಿ ಮಾತನ್ನು ಹೇಳ್ತಾರೆ. ಬರೀ ಐಹಿಕವಾದಂತಹ ಸಂಪತ್ತು, ಸಾಧನೆ, ಲಕ್ಸುರಿ ಇದನ್ನೇ ಅಚೀವ್ಮೆಂಟು ಅನ್ಕೋಬೇಡ್ರಪ್ಪ. ಓಕೆ, ದೇವರು ಸುಖ ಪ್ರಾರಬ್ಧವನ್ನು ಕೊಟ್ಟಿಯಾನೆ, ಅನುಭವಿಸಿ. ಆದರೆ
ನಾಳೆ ದಿನ ಪರಲೋಕಕ್ಕೂ ಹೋಗಬೇಕಾಗತ್ತೆ. ಅಲ್ಲೇನಾದರೂ ಒಂದಿಷ್ಟು ಯಮದೂತರು ಕೇಳಿದ್ರೆ ಉತ್ತರ ಹೇಳಬೇಕಲ್ಲಪ್ಪ, ಅದು ಗ್ಯಾರಂಟಿನು. ಮಿಕ್ಕಿದ್ದೆಲ್ಲ ಪಾಸಿಬಿಲಿಟೀಸ್. ಮನೆ ಕಟ್ಬೋದು, ಕಟ್ಟದೇ ಇರಬಹುದು, ಇವನು ಬದರಿ ಯಾತ್ರೆಗೆ ಹೋಗ್ಬೋದು, ಹೋಗದೇ ಇರ್ಬೋದು, ಮದುವೆ ಆಗ್ಬೋದು, ಆಗದೇ ಇರ್ಬೋದು, ಸಾಯ್ಬೋದು, ಸಾಯದೇ ಇರ್ಬೋದು ಅಂತ ಯಾರಿಗೂ ಇಲ್ಲ. ಗ್ಯಾರಂಟಿ ರಿಟರ್ನ್ ಟಿಕೆಟ್. ಇದು ಗ್ಯಾರಂಟಿ ಇದ್ದಾಗ ನಾಳೆ ದಿನ ಅವ್ರು ಕೇಳ್ತಾರಲ್ಲ, ಕಾಲನ ದೂತರು ನೂಲು ಹಗ್ಗವ ತಂದು ಕಾಲು ಕೈಗಳ ಕುಟ್ಟಿ ಮೇಲೆ ಕಟ್ಟಿ ಕಾಲ ಪಾಶದೋಳಿಟ್ಟು ಶೂಲದಿಂದಿರಿವಾಗ ಪಾಲಿಸುವರುಂಟೆ ಜಲವ ಮಾಡದೆ ಚಿತ್ತ ಜನಯ್ಯನ ಚಿಂತಿಸು ಮನವೇ ಹೊತ್ತು ಕಳೆಯದೆ ಸರ್ವೋತ್ತಮನ ನೆನೆ ಮನವೇ ದಂಡಧರನ ಭಟರು ಚಂಡ ಕೋಪದಿ ಬಂದು ಕೆಂಡದ ನದಿ ತಡಿಗೆ ಎಳೆದು ಕೊಂಡೊಯ್ದು ಕಂಡವ ಕಿತ್ತಿ ಕೆಂಡದೊಳಿಡುವಾಗ ಹೆಂಡಿರು ಮಕ್ಕಳು ಬಿಡಿಸುವರೆ. ಯಾರಿಗಾಗಿ ಮಾಡಬಾರದ ದ್ರೋಹವನ್ನು ಮಾಡ್ತಿ? ನನ್ನ ಸಂಸಾರವನ್ನು ನೋಡಿಕೊಳ್ಳೋದು ಕರ್ತವ್ಯ ಕರ್ಮ, ಅದೊಂದು ಭಗವಂತನ ಪೂಜೆ. ಆದರೆ ಅವರು ಕೇಳಿದ್ದನ್ನೆಲ್ಲವನ್ನು ನಾನು ಮಾಡಲೇಬೇಕು ಅಂಥೇಳಿ 10 ಜನಕ್ಕೆ ದ್ರೋಹ ಮಾಡಿ 10 ಜನದ ಹೊಟ್ಟೆ ಮೇಲೆ ಹೊಡೆದು ಮಾಡ್ತೀಯಲ್ಲ, ನಾಳೆ ದಿನ ಯಮಧರ್ಮರಾಜನ ಮನೆಯಲ್ಲಿ ಕೇಳಿದಾಗ ಏನು ಹೇಳ್ತಿ? ಮಾಂಸ ಖಂಡವನ್ನು ಕಿತ್ತಿ ಬೆಂಕಿಯಲ್ಲಿ ಇಡಬೇಕಾದರೆ ಇವರು ಯಾರಾದರೂ ಬರ್ತಾರಾ? ಯಾರೂ ಬರೋದಿಲ್ಲಪ್ಪ. ಒಂದಿಷ್ಟು ಬುತ್ತಿಯನ್ನು ಕಟ್ಟಿಕೋ. ಅದ್ಭುತವಾದ ಮಾತುಗಳನ್ನು ಶ್ರೀಪಾದರಾಜರು ತಿಳಿಸಿಕೊಡ್ತಾರೆ. ಒಂದೆರಡು ಅವರ ಮಹಿಮೆಗಳನ್ನು ಹೇಳುವ ಒಂದು ಸಣ್ಣ ಪ್ರಯತ್ನ ಇದೆ. ಬಹಳ ದೊಡ್ಡವರು. ಅವರ ಮಹಿಮೆಯನ್ನೆಲ್ಲ ನಾವು ಹೇಳ್ತೇವೆ ಅಂದರೆ ಆಗೋದೇ ಇಲ್ಲ. ಅವರ ಮಹಿಮೆಯನ್ನು ಹೇಳೋದು ವ್ಯಾಸರಾಜರು ಹೇಳ್ಬೋದು, ವಿಜೇಂದ್ರರು, ವಾದಿರಾಜರಂಥ ಮಹಾನುಭಾವರು ಹೇಳ್ಬೋದೇ ವಿನಃ ನಮ್ಮಂಥವರಲ್ಲ. ಕರ್ತವ್ಯ ವಾಕ್ಶುದ್ಧಿಗಾಗಿ ಒಂದೆರಡು ಮಾತನ್ನು ಆಡಿದ್ದು ಶ್ರೀಪಾದರಾಜರ ಕೃತಿ ಹಾಗೂ ಅವರ ಮಹಿಮೆಗಳನ್ನು ಯಥಾಮತಿಯಾಗಿ ಹೇಳುವ ಒಂದು ಅವಕಾಶವನ್ನು ಮಾಡಿಕೊಟ್ಟ ಮಹಾಸ್ವಾಮಿಗಳ ಅಡಿದಾವರೆಗಳಲ್ಲಿ ಅನಂತ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಿ ಅವರ ಮುಖಾಂತರ ಈ 2 ವಾಕ್ಕುಸುಮಗಳನ್ನು ಭಗವಂತನಿಗೆ ಅರ್ಪಿಸ್ತೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.